ರಾಣೆಬೆನ್ನೂರಿನ ಅಡವಿ ಆಂಜನೇಯ ಬಡಾವಣೆಯಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ. ಹೆಸರಿಗಷ್ಟೇ ವಿದ್ಯುತ್ ಕಂಬಗಳು, ಕತ್ತಲಿನಲ್ಲಿ ಬಡಾವಣೆ. ಎಲ್ಲೆಂದರಲ್ಲಿ ಕಸದ ರಾಶಿ, ತುಂಬು ಹರಿಯುವ ಚೇಂಬರ್ಗಳು, ಪಾರ್ಕ್ ಇದ್ದರೂ ಸ್ವಚ್ಛತೆ ಶೂನ್ಯ. ಹೌದು, ರಾಣೆಬೆನ್ನೂರು ನಗರದ ಅಡವಿ ಆಂಜನೇಯ ಬಡಾವಣೆಯ ನಿವಾಸಿಗಳು ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಬಡಾವಣೆಯಲ್ಲಿ ಹೆಸರಿಗಷ್ಟೇ ವಿದ್ಯುತ್ ಕಂಬಗಳು ನಿಂತಿದ್ದು ಯಾವುದೇ ಲೈಟ್ಗಳು ಹೊಳಿತಾ ಇಲ್ಲ. ರಾತ್ರಿ ಆದರೆ ಕತ್ತಲಿನಿಂದ ಹೊರಬರಲು ಜನರು ಭಯಪಡುತ್ತಿದ್ದಾರೆ. ಮಹಿಳೆಯರು, ವೃದ್ಧರು, ಮಕ್ಕಳು ಭದ್ರತೆ ಕೊರತೆಯಿಂದ ಆತಂಕದಿದ್ದಾರೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಇದಷ್ಟೇ ಅಲ್ಲದೆ ಎಲ್ಲೆಂದರಲ್ಲಿ ಕಸದ ರಾಶಿ ಕಟ್ಟಿ ದುರ್ವಾಸನೆ ಬೀರ್ತಾ ಇದ್ದು ಒಳಚರಂಡಿ ಚೇಂಬರ್ಗಳು ತುಂಬಿ ಹರಿತಿವೆ. ಪಾರ್ಕ್ ಇದ್ದು ಅದು ಹೆಸರಿಗಷ್ಟೇ ಅನ್ನುವಂತಾಗಿದೆ. ಯಾವುದೇ ಸ್ವಚ್ಛತೆ ಅಥವಾ ನಿರ್ವಹಣೆ ಕಾಣಿಸ್ತಿಲ್ಲ. ಹಲವು ಬಾರಿ ಮನವಿ ಸಲ್ಲಿಸಿದ್ರು ನಗರಸಭೆ ಅಧಿಕಾರಿಗಳು ಸ್ಪಂದಿಸಿಲ್ಲವೆಂದು ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತಕ್ಷಣ ಮೂಲಭೂತ ಸೌಕರ್ಯಗಳನ್ನ ಒದಗಿಸಬೇಕೆಂದು ಬಡಾವಣೆಯ ಜನತೆ ಆಗ್ರಹಿಸಿದ್ದಾರೆ. ನ್ಯೂಸ್ ಪಲ್ಸ್ ಹಾವೇರಿ. ನಾವು ಅಡವಿ ಆಂಜನೇಯ ಬಡಾವಣೆಯಿಂದ ಮಾತಾಡ್ತಾ ಇರೋದು. ಇಲ್ಲಿ ಮೂಲಭೂತ ಸೌಕರ್ಯಗಳು ಹಾಗೂ ಲೈಟು, ಬೀದಿ ಲೈಟ್ಗಳು, ರೋಡ್ಗಳು ಯಾವು ಕೂಡ ಈ ಸರ್ಕಾರ ಬಂದ ಮೇಲೆ ಯಾವುದು ಕೂಡ ಒಂದು ಕೆಲಸ ಕೂಡ ಕರೆಕ್ಟಾಗಿ ಆಗ್ತಾ ಇಲ್ಲ. ಈ ಗೌರ್ಮೆಂಟ್ ಏನು ಮಾಡ್ತಾ ಇದೆ, ನಗರಸಭೆ ಅಧಿಕಾರಿಗಳು ಉಡಾಪೆ ಉತ್ತರಗಳನ್ನು ಕೊಡುತ್ತಾ ಇಲ್ಲಿ ಕಾಲಹರಣಗಳನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಮೂಲಭೂತ ಸೌಕರ್ಯ ಚೇಂಬರಿಂದು ಇಲ್ಲಿ ಬೆಳಗ್ಗೆ ಏಳತ್ಲಿಗೆ ಪಾಪ ಅದು ಮೂಲ ಸೌಕರ್ಯಗಳ ಕೊರತೆಯಿಂದ ಇವು ಬುಡಕಟ್ಟು ಜನಾಂಗದವರು ಬೀದಿಗಳಲ್ಲಿ ಹೋಗಿ ಅವರು ದಿನನಿತ್ಯದ ಕೆಲಸಗಳನ್ನು ಬೀದಿಯಲ್ಲಿ ಹೋಗಿ ಮಾಡಬೇಕಾಗಿ ಅಂಥ ಪರಿಸ್ಥಿತಿ ನಗರಸಭೆಯವರು ತಂದಿದ್ದಾರೆ. ಈ ಮೂಲಕ ನಾವು ಹೇಳೋದು ಒಂದೇ, ಈ ಮೂಲಕ ಹೇಳೋದೇನೆಂದರೆ ಈ ಮೂಲಭೂತ ಸೌಕರ್ಯ ಒಳಚರಂಡಿ ಅದೇನಾಗಿದೆ ಹಿಂದೆ ಇರ್ತಕ್ಕಂಥ ಚಲವಾದಿ ಸರಿಗೆ ಅನೇಕ ಬಾರಿ ನಾವು ಹೋಗಿ ಕಂಪ್ಲೇಂಟ್ ಕೊಟ್ಟಂತ ಒಂದು ಹೇಳಿಕೆ ಅವರು ಹೇಳ್ತಾ ಇದ್ದಾರೆ. ಮಾಡಿಸ್ತೇವೆ, ಇವತ್ತು ಮಾಡಿಸ್ತೇವೆ, ನಾಳೆ ಮಾಡಿಸ್ತೇವೆ, ಬರೀ ಉಡಾಪೆ ಉತ್ತರಗಳನ್ನು ಇವರು ನಗರಸಭೆ ಅಧಿಕಾರಿಗಳು ಕೊಡ್ತಾ ಇದ್ದಾರೆ. ಈ ಥರ ಆಗಬಾರ್ದು. ಈ ನಗರಸಭೆದವರು ಏನು ಅಧಿಕಾರಿಗಳು ಏನಿದ್ದಾರೆ, ಬೀದಿ ಲೈಟಿಂಗ್ ಕಂಬ ಹಾಗೂ ರೋಡಿನ ಒಂದು ವ್ಯವಸ್ಥೆ ಎಲ್ಲ ಏನು ಶೂನ್ಯ ಸರ್ಕಾರ. ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಒಂದು ಕೆಲಸ ಕೂಡ ಅಡವಿ ಆಂಜನೇಯ ಬಡಾವಣೆಯಲ್ಲಿ ಆಗ್ತಾ ಇಲ್ಲ. ಹಿಂದಿದ್ದಂಥ ಸರ್ಕಾರದಲ್ಲಿ ಒಂದು ಮಾತು ಹೇಳತ್ಲೆ ಬಂದು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ರು. ಈಗ ಕಾಂಗ್ರೆಸ್ ಬಂದ ಮೇಲೆ ಈ ಒಂದು ಅಡವಿ ಆಂಜನೇಯ ಬಡಾವಣೆ ಅನ್ನೋದು ಅಧಿಕಾರಿಗಳು ಉಡಾಪೆ ಉತ್ತರಗಳನ್ನು ಕೊಡ್ತಾ ಇದ್ದಾರೆ. ನಾವು ಹೇಳೋದಿಷ್ಟೇ, ಈ ಮೀಡಿಯಾ ಮುಖಾಂತರ ಇದು ಜನಜಾಗೃತಿಯಾಗಿ ಈ ಕೂಡಲೇ ಬಂದಂತ ಸಂದರ್ಭದಲ್ಲಿ ಅಧಿಕಾರಿಗಳು ಅಷ್ಟು ಕೂಡ ಬಂದು ಕೆಲಸಗಳನ್ನು ಮಾಡಿಸ್ಬೇಕಾಗಿದೆ. ತಮ್ಮಲ್ಲಿ ಕೈ ಮುಗಿದು ಕೇಳ್ತಾ ಇದ್ದಾನೆ. ಮೂಲಭೂತ ಸೌಕರ್ಯಗಳ ಕೊರತೆ ತುಂಬಾ ಇದ್ದು ಅದರಲ್ಲಿ ಮೇನ್ ಆಗಿ ಬೀದಿ ದೀಪ ಅಂತೂ ಇಲ್ವೇ ಇಲ್ಲ. ಮೊದಲನೇದಾಗಿ ಇಲ್ಲೆಲ್ಲ ಬುಡಕಟ್ಟು ಜನಾಂಗದವರು ವಾಸಿಸ್ತಕ್ಕಂಥ ಜಾಗ ಆಗಿದ್ದರಿಂದ ಪಾಪ ಅವರು ಮಲಮೂತ್ರ ವಿಸರ್ಜನೆಯನ್ನು ಹೊರಗಡೆ ಮಾಡ್ತಕ್ಕಂಥ ಪರಿಸ್ಥಿತಿ ಬಂದೈತಿ. ಇಂಥ ನಗರಸಭೆ ಅಧಿಕಾರಿಗಳು ಇತ್ತಾಗ ಯಾರೂ ಗಮನ ಕೊಟ್ಟಿಲ್ಲ. ಇದುವರೆಗಾದ್ರೆ 2.5 ವರ್ಷ ಆದ್ರೂ ನಮ್ಮ ಮೂಲಭೂತ ಸೌಕರ್ಯಗಳು ಮೊದಲೇ ಇಲ್ಲ. ಇಲ್ಲಿ ನೋಡಿ, ಹೈ ಮಾಸ್ಕ್ ಇಷ್ಟೊಂದು ದಿನಗಳಾದ್ರೂ ಇದು ಕಾರ್ಯರೂಪಕ್ಕೆ ಬಂದಿಲ್ಲ. ಇನ್ನು ಮುಂದಿನ 2 ವರ್ಷದ ಮುಂಚೆ ಈ ಬೀದಿ ದೀಪದ ವ್ಯವಸ್ಥೆ ಇತ್ತು, ಈ ಹೈ ಮಾಸ್ಕ್ ವ್ಯವಸ್ಥೆ ಇತ್ತು. ಹಿಂಗಾಗಿ ನಮ್ಮ ಮೂಲಭೂತ ಸೌಕರ್ಯಗಳನ್ನು ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ಈ ನ್ಯೂಸ್ ಪ್ಲಸ್ ಚಾನಲ್ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ನಾವು ಬರ್ತಕ್ಕಂಥ ಅಡವಿ ಆಂಜನೇಯ ಬಡಾವಣೆಯಿಂದ ಬರ್ತಕ್ಕಂಥ ರಸ್ತೆ ಆದಂಥ ಕೆರೆ ಏರಿಯ ಮೇಲೆ ಗುಂಡಿನ ತಗ್ಗೆಗಳು ಬಿದ್ದಿದ್ದಾವೆ. ಅದನ್ನು ತಾತ್ಕಾಲಿಕವಾಗಿ ನಾವು ಮನವಿ ಕೊಟ್ಟರು ಗುಂಡಿ ಬಿದ್ದಂಥದ್ದಾದ್ರೂ ಮುಚ್ಚಿರಿ ಅಂತ ಹೇಳಿದ್ರು. ಇವತ್ತಿನವರೆಗೆ ಯಾವುದೇ ಅಧಿಕಾರಿಗಳು ಬಂದು ನಮ್ಮಲ್ಲಿ ಸಂಪರ್ಕ ಮಾಡಿಲ್ಲ. ಈ ಮೂಲಭೂತ ಸೌಕರ್ಯಕ್ಕೆ ನಾವು ಮಾಡಿಕೊಡ್ಬೇಕಂತೇಳಿ ನ್ಯೂಸ್ ಪ್ಲಸ್ ಚಾನಲ್ ಮೂಲಕ ನಾವು ಕೇಳ್ಕೊಳ್ತಾ ಇದ್ದೀವಿ. ಈ ಬಡಾವಣೆ ಎಲ್ಲ ನಾಗರಿಕರು ಈ ಒಂದು ಚಾನಲ್ಗೆ ನಾವು ತುಂಬ ಸ್ವಾಗತ ಕೊಡ್ತಾ ಇದ್ದೀವಿ. ಇವ್ರನ್ನೆಲ್ಲ ಸುದ್ದಿ ಪ್ರಸಾರ ಆಗಿ ಇನ್ನು ಮೇಲೆ ಆದರೂ ಎಲ್ಲ ಅಧಿಕಾರಿಗಳು ಬಂದು ಎಚ್ಚೆತ್ತುಕೊಂಡು ಬಂದು ಈ ಮೂಲಭೂತ ಸೌಕರ್ಯಗಳನ್ನು ಮಾಡಿಕೊಡ್ಬೇಕಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ. ಅಡವಿ ಆಂಜನೇಯ ಬಡಾವಣೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಂಬರ್ 10 ರಾಣೆಬೆನ್ನೂರು. ಇಲ್ಲಿ ಟಾಯ್ಲೆಟ್ ಗುಂಡಿ ಇರೋದ್ರಿಂದ ನಮ್ಮ ಶಾಲೆ ಕಡೆ ಪೂರ ನೀರು ಹರಿದು ಬರ್ತಾ ಐತಿ. ಮಕ್ಕಳು ಅಲ್ಲಿ ಆಡ್ತಾ ಇದಾರೆ, ಅದನ್ನ ಮಣ್ಣು ಮುಟ್ತಾರೆ, ಮಣ್ಣಿಂದ ಆಡ್ತಾ ಇರ್ತಾರೆ. ಅದು ಗಲೀಜು ಬರೋದ್ರಿಂದ ಮಣ್ಣು ಮಕ್ಕಳಿಗೆ ಹಿಡಿಯೋಕ್ಕಾಗ್ತಲ್ಲ, ಎಲ್ಲ ಕಾಲಿಗೆ ಹತ್ತೈತಿ, ವಾಸನೆ ಬರ್ತಾ ಐತಿ. ಇದನ್ನು ಬಂದ್ ಮಾಡಿಸ್ಬೇಕಂತ ನಾವು ಹೇಳ್ತಾ ಇದ್ದೀವಿ.
ಬಡಾವಣೆಯಿಂದ ಮಾತಾಡ್ತಾ ಇದ್ದೀವಿ. ಇಲ್ಲಿ ಮೂಲ ಸೌಕರ್ಯಗಳು ಇಲ್ಲ. ಕರೆಂಟಿನ ವ್ಯವಸ್ಥೆ, ರೋಡಿನ ವ್ಯವಸ್ಥೆ, ಚರಂಡಿ ವ್ಯವಸ್ಥೆ, ಯಾವುದು ವ್ಯವಸ್ಥೆಗಳು ಸರಿಯಾಗಿಲ್ಲ. ಅದನ್ನು ದಯವಿಟ್ಟು ಇಲ್ಲಿನ ಸೌಕರ್ಯಗಳನ್ನು ಮಾಡಿಕೊಡ್ಬೇಕಂತ ನಾನು ಕೇಳ್ಕೊತಾ ಇದ್ದೀನಿ. ಚರಂಡಿ ಒಂದು ಅಗತ್ಯ ಇಲ್ರಿ, ಇಲ್ಲಿ ರೋಡಿಂದ ಒಂದಿಲ್ಲ, ಬಸ್ ಇಲ್ಲ, ದವಾಖಾನೆ ಇಲ್ಲ, ಒಂದು ಏನಿಲ್ಲ. ಏನಿದ್ರು ಊರಾಗ ಹೋಗ್ಬೇಕು ರೀ. 40 ರೂಪಾಯಿ ಖರ್ಚು ಮಾಡ್ಕೊಂಡು ನಾವು ಹೋಗ್ಬೇಕು. ಆಮೇಲೆ ದುಡಿಮೆ ಮಾಡ್ಕೊಂಡು ತಿನ್ನಾರ, ಬಾಡಿಗೆ ಕಟ್ಕೊಂಡು ಜೀವನ ಮಾಡಾರ. ಮನೆ ಇಲ್ಲ ಇರಾಕ. ಇಷ್ಟು ವರ್ಷ ಆತು ಬಾಡಿಗೆ ಜೀವನ ಮಾಡಾಕಚ್ಚಿ, ಒಂದು ಮನೆ ಮಾಡಿಲ್ಲ. ಅರ್ಜಿ ಹಾಕಿ ಸಾಕಾಗೈತೆ. ನಿಮಗೆ ಒಂದು ಮನೆ ಮಾಡಿಕೊಡ್ರಿ ನಮಗೆ.